ಸರ್ ಸುದೀಪ್ ಸರ್, ಕೇಶವಮೂರ್ತಿ, ಕನ್ನಡಪ್ರಭ. ಆಯ್ತು ಸರ್. ಆಯ್ತು ಸರ್. ಸರ್ ಈಗ ಅದೇ ನವೀನ್ ಅವ್ರೊಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿ ಕೇಳ್ತಾ ಇರೋದು. ಯಾರು ನವೀನ್? ನವೀನ್ ಅವಾಗಲೇ ರಮ್ಮಿದ್ ಕೇಳಿದ್ರಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಕಮೆಂಡೇಶನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನ್ ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ, ಕರ್ನಾಟಕದಲ್ಲ ಕನ್ನಡದವ್ರಿಗ, ನಿಮ್ಮಂತವ್ರಿಗ, ನಮ್ಮಂತವ್ರಿಗ, ಇದ್ರಲ್ಲಿ 10 ಕನ್ನಡದ ಮನೆ ಉದ್ಧಾರ ಆಗುತ್ತಾ? ಬರ್ತಾ ಇರೋರ ಕನ್ನಡದವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ? ಕನ್ನಡದಲ್ಲಿ ಎಲ್ಲರ ಮನೆ ಮುಟ್ಟಾದಲ್ಲಿ ಒಂದು ನಗು ಬರುತ್ತಾ? ಖುಷಿಯಾಗಿ ಕನ್ನಡಿಗರು ಮಲಗ್ತಾರ ಅನ್ನೋದು ನನ್ನ ಉದ್ದೇಶ. ಆಗಲ್ಲ ಸರ್, ಇದು ಕಂಡೀಷನ್ ನಿರೂಪಕರಾಗಿ ಏನ್ ಕಂಡೀಷನ್ ಏನಕ್ಕೆ ಸರ್? ನನ್ನ ಮಗಳಿಗೆ ಕಂಡೀಷನ್ ಹಾಕಾಗಿ ನಿಂಗೆ ಏನಮ್ಮ ಬೇಕು ಅಂತೀವಿ. ಯೋಗ್ಯತೆ ಇದ್ರೆ ದುಡಿದು ಕೊಡ್ತೀವಿ, ಇಲ್ಲ ಅಂದ್ರೆ ಕಷ್ಟಪಟ್ಟು ಕೊಡ್ತೀನಿ, ಏನೋ ಮಾಡ್ತೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಒಂದು ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋದು ತಪ್ಪೇ ಅಲ್ಲ ಸರ್, ಕೇಳಿ, ನಿಮ್ಗೆ ಅಧಿಕಾರ ಇದೆ. ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮೈನರ್ ಎದುರುಗಡೆ ಸಿದ್ದರಾಮಯ್ಯ ಅವ್ರ ಮನೆ ಇದೆ. ಸುಮ್ಮನೆ ಒಂದು 3,000 ಫ್ಲೈಟು ಟಿಕೆಟು ನಾನೇ ಕೊಡ್ತೀನಿ ಬೇಕಾರೆ. ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ. ಯಾವುದಕ್ಕೋ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ನಿಮಗೆ ನಾನು ಸೈನ್ ಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್, nobody is bigger than the government, the power or anybody. We are all lesser people. ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ? ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದಲ್ಲ, ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ. ಯಾವ್ದಾರು ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ವಾ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಕ್ಕಿದಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ. ನನ್ನನ್ನು ಹೊಗಳ್ತೀರಾ, ಹಾಡಾಡ್ತೀರಾ, ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ನಾನು ಅದನ್ನ ಸರ್ ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಒಬ್ಬ ಹೀರೋ ಆಗಿ ನೀವು ಬೇರೆ ಏನಾದ್ರು ಈ ತರದ್ ಜನರಲ್ ಆಗಿ ಏನಾದ್ರು ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡ್ಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ತರ ನನ್ನ ಕ್ವಶನ್ ಅಲ್ಲ, ನನ್ಗೆ ಅದು ಸಂಬಂಧನೂ ಇಲ್ಲ. ಮೈಕ್ ಇದೆ, ಕೇಳಿಸುತ್ತೆ, ಹೇಳಿ. ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ, ನಾನು ಇದನ್ನ